ಕೊಟ್ಟಂಗಾಗ್ತಾ ಇದೆ. ಒಂದು ಸಮುದಾಯದ ಓಲೈಕೆಗಾಗಿ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಏನು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಪದೇ ಪದೇ ಕೊಡ್ತಾ ಇದೆ. ಹಾಗಾಗಿ ತಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಕೊನೆಗಾಲ ಬಂದಿದೆ. ನೀವು ಪ್ರತಿ ಸಾರಿ ಕರ್ನಾಟಕದಲ್ಲಿ ರೈತರ ಮೇಲೆ ಬರೆ ಎಳಿತಾ ಇದ್ದೀರಾ, ಮಠಾಧೀಶರ ಕಣ್ಣೀರಿಗೆ ಬೆಲೆ ಕೊಡ್ತಾ ಇಲ್ಲ. ನೀವು ಇವತ್ತು ಗೋಮಾತೆಯ ಕಣ್ಣೀರಿಗೆ ನೀವು ಮುಖ್ಯ ಕಾರಣಕರ್ತರಾಗ್ತಾ ಇದ್ದೀರಾ. ಹಾಗಾಗಿ ತಮ್ಮ ಕೊನೆಗಾಲ ಬಂದಿದೆ. ಇವತ್ತು ವಿನಾಶಕಾಲೇ ವಿಪರೀತ ಬುದ್ಧಿ ಹಾಗಂತಾರೆ, ಆ ರೀತಿಯಾಗಿದೆ. ಹಿಂದೂಗಳನ್ನ ಯಾವತ್ತೂ ನೀವು ಸಹಕರಿಸ್ತಾ ಇಲ್ಲ. ಹಿಂದೂಗಳನ್ನ ನೀವು ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಹಿಂದೂ ಪಲಾಯನ ಹಿಂದೂ ಪರಾಕ್ರಮಿಯ ಹಿಂದೂ ಯಾವಾಗ ಸಿಡಿದಿದ್ದರೆ ಇವತ್ತು ಬಿಹಾರ ಮಾದರಿಯಲ್ಲಿ ಯಾವ ರೀತಿ ರಾಜಕೀಯ ಬದಲಾವಣೆ ಆಗಿದೆ, ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲೂ ಅದೇ ರೀತಿಯಾದಂತಹ ಬದಲಾವಣೆ ಆಗ್ತದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಬಸವರಾಜ್ ಯದ್ಲಾಪುರ್, ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ, ಜಿಲ್ಲಾ ಕಾರ್ಯದರ್ಶಿ, ಬೀದರ್. ಇಲ್ಲಿ ಯಾಕೆ ಪಾಲ್ಗೊಂಡಿವಿ ಅಂತಂದ್ರೆ ಪರೋಪಕಾರ ದುಹಂತಿ ಗಾವ ಅನ್ನುವಂಥ ಮಾತಿಂದು ರಕ್ಷಣೆಗಾಗಿ ನಿಜವಾಗ್ಲೂ ಏನಪ್ಪಾ ಅಂದ್ರೆ ಗೋವಿನ ರಕ್ಷಣೆ ಅನ್ನೋದು ಅದು ನಿಜವಾಗ್ಲೂ ಪರೋಪಕಾರಿ ಪ್ರಾಣಿ. ಅದು ಗೋವು ಅಂತ ಗೋವನ್ನ ಏನಪ್ಪಾ ಅಂದ್ರೆ ಇವತ್ತು ಕಡಿದು ಅದಕ್ಕೆ ಮಾರಾಟ ಮಾಡಿ ಅದ್ರ ಮೇಲೆ ಚಿತ್ರಹಿಂಸೆ ಮಾಡ್ತಕ್ಕಂಥದ್ದು ಕಂಡಾಗ ಸಹಜವಾಗಿ ಅನಿಸ್ತದ ಮನುಷ್ಯ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡ್ಬೇಕು ಅಂತೇಳಿ. ಅದಕ್ಕಾಗಿ ಆ ಗೋವಿನಿಂದ ಸಿಗ್ತಕ್ಕಂಥ ಒಂದು ಪ್ರತಿಫಲ ಏನದ ಅಂತಂದ್ರೆ ಅದರಿಂದ ಅಮೃತ ಸಿಗ್ತದೆ. ಯಾಕಂದ್ರೆ ಹಾಲು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ಇದೆಲ್ಲ ಸಿಗ್ತಕ್ಕಂಥದ್ದು ಎದರದಿಂದಪ್ಪ ಅಂದ್ರೆ ಗೋವಿಂದಿಂದ. ಮತ್ತೊಂದು ವಿಶೇಷ ಏನದಂದ್ರೆ ನಮ್ಮ ಭಾರತೀಯ ತತ್ವ ಪರಂಪರೆಯಲ್ಲಿ ಸನಾತನ ಕಾಲದಿಂದಲೂ ಕೂಡ ನಾವೇನಪ್ಪ ಅಂದ್ರೆ ಗೋವಿಗೆ ಏನಂತ ಕರಿತೀವಿ ಅಂತಂದ್ರೆ 33 ಕೋಟಿ ದೇವತೆಗಳನ್ನ ಎಲ್ಲಾದ್ರೂ ಕಾಣ್ತಕ್ಕಂಥದ್ದು ಇದ್ರೆ ಅದು ಗೋವಿನೊಳಗೆ ಕಾಣ್ತೀವಿ. 33 ಕೋಟಿ ಅಂದ್ರೆ 33 ಕರೋಡಲ್ಲ, 33 ಉಚ್ಚ ಕೋಟಿ, 33 ದೇವತೆಗಳನ್ನ ಅಲ್ಲಿ ನಾವು ಗೋವಿನಲ್ಲಿ ಕಾಣ್ತೀವಿ. ಅದಕ್ಕಾಗಿ ಅಂಥ ಗೋವನ್ನ ಇವತ್ತು ರಕ್ಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದದಂದ್ರೆ ಅದು ಹಾಸ್ಯಾಸ್ಪದ ಅನಿಸ್ತದೆ. ಯಾಕಂದ್ರೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡ್ತಕ್ಕಂಥದ್ದು ಏನದಲ್ಲ, ಇದು ಕೆಲವೊಂದು ಪಕ್ಷ, ಕೆಲವೊಂದು ಒಂದು ವಿಕೃತ ಮನುಷ್ಯನವ್ರದ್ದು ಒಂದು ಧೋರಣೆ. ಅದಕ್ಕಾಗಿ ಅಂಥ ಒಂದು ವಿಕೃತ ಮನುಷ್ಯನವರಿಗೆ ಇಲ್ಲಿ ಕಡಿವಾಣ ಹಾಕಬೇಕಾಗ್ತದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಗೋವನ್ನ ರಕ್ಷಣೆ ಮಾಡಬೇಕು. ಯಾಕೆ ಮಾಡಬೇಕಪ್ಪ ಅಂದ್ರೆ ಅದು ಸರ್ವತೋಮುಖವಾಗಿರ್ತಕ್ಕಂಥ ಒಂದು ಪ್ರತಿಫಲವನ್ನು ಕೊಡ್ತಕ್ಕಂಥ ಪ್ರಾಣಿ. ಅದಕ್ಕಾಗಿ ಅಂಥ ಪ್ರಾಣಿಯನ್ನ ಇವತ್ತು ರಕ್ಷಣೆ ಮಾಡಿದಾಗ ಭಾರತೀಯ ಒಂದು ತತ್ವ ಪರಂಪರೆ ಆಗಲಿ, ಭಾರತ ದೇಶದ ಒಂದು ಉನ್ನತಿ ಆಗಲಿ, ಅದು ಯಾವತ್ತೂ ಸ್ಥಿರವಾಗಿ ಉಳಿತದೆ ಅಂತ ಮಾತ ಇಲ್ಲಿ ನಮ್ಮ ಅಭಿಪ್ರಾಯದ ಅಂತ ಹೇಳಿ 2 ಮಾತಿಗೆ ಇಲ್ಲೇ ವಿರಾಮ ಕೊಡ್ತೀವಿ. ಹೋರಾಟದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪೂಜ್ಯರು, ವಿಶೇಷವಾಗಿ ನಮ್ಮೆಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ಇವತ್ತು ನಾವೆಲ್ಲ ಯಾಕೆ ಸೇರಿದ್ದೀವಿ ಅಂತ ಕೇಳಿದ್ರೆ, ಕರ್ನಾಟಕ ಸರ್ಕಾರ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಮುಂದುವರಿಸಬೇಕಾಗಿತ್ತು. ಆದರೆ ಆ ನಿಷೇಧ ಕಾಯ್ದೆಯನ್ನು ಸಡಿಲಿಕೆ ಮಾಡಿ ಇವತ್ತು ಅನೇಕ ಗೋಗಳನ್ನು ಇವತ್ತು ಹತ್ಯೆ ಮಾಡುವಂಥ ಕಾರ್ಯವನ್ನು ಮುಂದೆ ದಿನಗಳಲ್ಲಿ ನಡೀತದೆ. ಅದಕ್ಕಾಗಿ ಅದು ತಡೆ ಹಿಡಿಬೇಕು ಅಂತಕ್ಕಂಥ ಭಾವದಿಂದ ನಾವೆಲ್ಲ ಒಕ್ಕೋರಲಿನಿಂದ ಇದು ತಡೆ ಹಿಡಿಬೇಕು, ಈ ಗೋ ಹತ್ಯೆ ನಿಷೇಧ ಕಾಯ್ದೆ ಮತ್ತೆ ಮುಂದೆ ಅದೇ ರೀತಿ ಜಾರಿ ಆಗಬೇಕು ಅಂತಕ್ಕಂಥ ಭಾವದಿಂದ ನಾವೆಲ್ಲ ಇಲ್ಲಿ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಆದರೆ ಗೋನಿಂದ ಬರುವಂಥದ್ದು ನಮಗೆಲ್ಲರೂ ಕೂಡ ಉಪಕಾರನೇ ಇದೆ. ಬಹುಶಃ ನಾವು ತಾಯಿಯ ಪ್ರತಿರೂಪ ಯಾರು ಅಂತ ಕೇಳಿದ್ರೆ ಗೋ ಅಂತ ಕರಿತೇವೆ. ಅಂತ ಗೋಮಾತೆಯನ್ನು ನಾವೆಲ್ಲ ಸಂರಕ್ಷಣೆ ಮಾಡುವಂಥದ್ದು ನಾವೆಲ್ಲ ಮಾನವರ ಆದ್ಯ ಕರ್ತವ್ಯವಾಗಿರುವಂಥದ್ದು. ಆದರೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರ ಎಂಥ ನಿಲುವನ್ನು ತೋತಾ ಇದ್ದೇವೇನೋ ಗೊತ್ತಿಲ್ಲ. ಆದರೆ ಇಂಥ ಕಾಯ್ದೆಗಳನ್ನು ಬಿಟ್ಟು ನೀವು ಧರ್ಮಕ್ಕಾಗಿರ್ಬೋದು, ಕರ್ನಾಟಕ ಉದ್ಧಾರಕ್ಕಾಗಿ ಆ ರಸ್ತೆ, ರೈತರು ಅನೇಕ ಸಮಸ್ಯೆಗಳಿದಾವೆ, ಆ ಸಮಸ್ಯೆಗಳನ್ನು ಬಿಟ್ಟು ಕೇವಲ ಗೋಗಳನ್ನು ಧರ್ಮದ ಮೇಲೆ ಮಗದೊಂದು ಮಾಡುವಂಥದ್ದು, ಇಂಥ ಒಂದು ಕಾಯ್ದೆಗಳನ್ನು ಮಾಡುವುದು ಬಿಟ್ಟು ನೀವೆಲ್ಲ ಕರ್ನಾಟಕ ಒಂದು ಸುಂದರವಾಗಿರುವಂತಹ ಒಂದು ರಾಜ್ಯವನ್ನು ಮಾಡಬೇಕು ಅಂತಕ್ಕಂಥ ಆ ದಿಶೆಯಲ್ಲಿ ನೀವು ಲಕ್ಷ್ಯ ಕೊಡಬೇಕು ವಿನಃ ಈ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ಯಾವತ್ತೂ ಕೂಡ ಇದು ಸಡಿಲಿಕೆ ಮಾಡಬಾರದು ಅಂತ ನಾನು ಕೂಡ ಕರ್ನಾಟಕ ಘನ ಸರ್ಕಾರಕ್ಕೆ ಒಂದು ಕಿವಿಮಾತನ್ನು ಕೊಡ್ತೇವೆ. ಮತ್ತೆ ನೀವು ಈ ಕಾಯ್ದೆಯನ್ನ ಬಹುಶಃ ಸಡಿಲಿಕೆ ಮಾಡಿದ್ರೆ ಮತ್ತೆ ಉಗ್ರವಾಗಿ ಬಹುಶಃ ಈ ಭಾಗದಲ್ಲಿ ಮತ್ತೆ ರಾಜ್ಯದಲ್ಲಿ ಹೋರಾಟಗಳು ನಡೀತವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾನು ಕೊಡಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. बोलो भारत माता की जय, बोलो भारत माता की जय, जय श्रीराम, जय श्रीराम. गो माता की जय. राष्ट्र ಬರ